ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರ್ಕೊಂಡಿದ್ದೀನಿ. ಇವತ್ತು ಟಾಪಿಕ್ ಏನಪ್ಪಾ ಅಂತ ಅಂದರೆ ಚೆನ್ನೈ ಸೂಪರ್ ಕಿಂಗ್ಸ್ನ ಮಾಜಿ ನಾಯಕ ಅಂದರೆ MSD ಅವರು ಇಂಜುರಿ ಬಗ್ಗೆ ಮತ್ತು ಕಂಬ್ಯಾಕ್. ಒಂದು ವಾರಗಳ ಹಿಂದೆ ನಾನು ಧೋನಿ ಅವರು ಇಂಜುರಿ ಆಗಿದ್ದಾರೆ ಮತ್ತು 2 ವಾರಗಳ ಕಾಲ ಅವರು ಆಟ ಆಡುವುದಿಲ್ಲ ಎಂಬ ಒಂದು ವಿಡಿಯೋವನ್ನು ಮಾಡಿದ್ದೆ. ಮತ್ತು ಈಗ CSK ಅಂದರೆ ಚೆನ್ನೈ ಸೂಪರ್ ಕಿಂಗ್ಸ್ ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಅಂತಾನೆ ಹೇಳಬಹುದು. ಅದೇನಪ್ಪ ಅಂತ ಅಂದರೆ ಧೋನಿ ಇಂಜುರಿ ಮತ್ತು ಕಂಬ್ಯಾಕ್ ಅಪ್ಡೇಟ್. ಗಾಯದ ಸಮಸ್ಯೆ. IPL 2026 ಆರಂಭದಲ್ಲಿ ಧೋನಿಯವರು ಕಾಲು ಸ್ನಾಯುಗೆ ಒಳಗಾಗಿದ್ದರು. ಈ ಕಾರಣದಿಂದ ಅವರು ಮೊದಲು ಕೆಲವು ಪಂದ್ಯಗಳಿಂದ ಹೊರಗುಳಿಯಬಹುದು ಎಂದು ವರದಿಯಾಗಿತ್ತು. ಇತ್ತೀಚಿನ ದಿನ ವರದಿಯ ಪ್ರಕಾರ ಧೋನಿಯವರು ಚೇತರಿಸಿಕೊಂಡಿದ್ದು ಈಗಾಗಲೇ ನೆಟ್ಸ್ನಲ್ಲಿ ಬ್ಯಾಟಿಂಗ್ ಅಭ್ಯಾಸ ಆರಂಭಿಸಿದ್ದಾರೆ. ಇದು CSK ಅಭಿಮಾನಿಗಳಿಗೆ ಭಾರೀ ಕುತೂಹಲ ಮೂಡಿಸಿದೆ. ಏಪ್ರಿಲ್ 3ರಂದು ನಡೆಯುವ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಪಂಜಾಬ್ ಕಿಂಗ್ಸ್ ಪಂದ್ಯದ ವೇಳೆಗೆ ಅಥವಾ ಅದರ ನಂತರ ಪಂದ್ಯಗಳಲ್ಲಿ ಅವರು ಮೈದಾನಕ್ಕೆ ಇಳಿಯುವ ಸಾಧ್ಯತೆ ಇದೆ. IPL 2020ರಲ್ಲಿ ಧೋನಿಯ ಪಾತ್ರ ಏನೆಂಬುದು. ವಿಕೆಟ್ ಕೀಪಿಂಗ್ ಮತ್ತು ಫಿನಿಶರ್. ಈ ಸೀಸನ್ನಲ್ಲಿ ಧೋನಿಯವರು ಕೆಲವು ಆಟಗಾರನಾಗಿ ಮುಂದುವರಿದಿದ್ದಾರೆ. ತಂಡಕ್ಕೆ ಅವರ ಅನುಭವ ಮತ್ತು ಫಿನಿಶಿಂಗ್ ಕೌಶಲ್ಯ ಬಹಳ ಮುಖ್ಯವಾಗಿದೆ. ನಿವೃತ್ತಿಯ ಬಗ್ಗೆ. ಇದು ಧೋನಿ ಅವರ ಕೊನೆಯ IPL ಸೀಸನ್ ಆಗಿರಬಹುದು ಎಂಬ ಚರ್ಚೆಗಳು ನಡೆಯುತ್ತಿವೆ. ಆದರೆ ಧೋನಿ ಯಾವುದೇ ಬಗ್ಗೆ ಅಧಿಕೃತ ಘೋಷಣೆ ಮಾಡಿಲ್ಲ. CSK ತಂಡವು ತನ್ನ ಮೊದಲ ಪಂದ್ಯಗಳಲ್ಲಿ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಸೋಲನ್ನು ಅನುಭವಿಸಿತ್ತು. ಆದ್ದರಿಂದ ಧೋನಿ ಅವರ ಪುನರಾಗಮನಕ್ಕೆ ತಂಡಕ್ಕೆ ಹೆಚ್ಚಿನ ಬಲ ನೀಡಲಿದೆ ಎಂದು ನಿರೀಕ್ಷಿಸಲಾಗಿದೆ. ನೀವು CSK ಅಥವಾ ಧೋನಿ ಅವರ ಅಭಿಮಾನಿಯಾಗಿದ್ದರೆ ಅವರು ಈ ಬಾರಿ ಯಾವ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡಬಹುದೆಂದು ನೀವು ಬಯಸುತ್ತೀರಿ ಎಂದು ಕಮೆಂಟ್ ಮಾಡಿ. ಈ ವಿಡಿಯೋ ಆಗಿತ್ತು ಧೋನಿ ಅವರ ಕಂಬ್ಯಾಕ್ ಮತ್ತು ಇಂಜುರಿ ಬಗ್ಗೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನನ್ನ ಚಾನಲನ್ನು ಇನ್ನೂ ಲೈಕ್ ಯಾರು ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. IPL ಇಂಥ ಒಳ್ಳೆಯ ಕಂಟೆಂಟ್ ಕೊಡೋಕ್ಕೆ ನಾನು ಡೈಲಿ ವಿಡಿಯೋ ಬಿಡುತ್ತೇನೆ. ಹಾಗಾಗಿ ನನಗೆ ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.